ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು SSCದಲ್ಲಿ ಕರೆದಿರುವಂಥ ರಕ್ಷಣಾ ಸಚಿವಾಲಯ ಹೊಸ ನೇಮಕಾತಿ 2024 900ಕ್ಕೂ ಅಧಿಕ ಹುದ್ದೆಗಳು ಇದೆ. ಇದು ಪುರುಷರು ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಸೊ ಇದರಲ್ಲಿ ಟೋಟಲ್ ಸಂಬಳ ಎಷ್ಟು, ವಯೋಮಿತಿ ಏನು, ಆಮೇಲೆ ವಯೋಮಿತಿ ಸಡಿಲಿಕೆ ಇದೇನೋ ಇಲ್ವೋ, ವಿದ್ಯಾರ್ಹತೆ, ಆಮೇಲೆ ಪ್ರಮುಖ ದಿನಾಂಕಗಳು, ಅದೇ ರೀತಿ ಇನ್ನಿತರ ಮಾಹಿತಿಗಳನ್ನು ನಾನು ಇದರಲ್ಲಿ ನೀಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ನು ಕೂಡ ಆನ್ ಮಾಡ್ಕೊಳ್ಳಿ. ನಾನು ಉದ್ಯೋಗದ ಮಾಹಿತಿಗಳನ್ನು ಇದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಅದು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಏನೇನು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಇಲಾಖೆ ಹೆಸರು ಬಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಅಂದರೆ SSC. ಹುದ್ದೆಗಳ ಸಂಖ್ಯೆ 968. ಹುದ್ದೆಗಳ ಹೆಸರು ಜೂನಿಯರ್ ಇಂಜಿನಿಯರ್, ಸಿವಿಲ್, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್. ಉದ್ಯೋಗ ಸ್ಥಳ ಬಂದುಬಿಟ್ಟು ಅಖಿಲ ಭಾರತದ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಹುದ್ದೆಗಳ ವಿವರ ನೋಡ್ತಾ ಬಂದರೆ ಗಡಿ ರಸ್ತೆ ಸಂಸ್ಥೆ 475, ಬ್ರಹ್ಮಪುತ್ರ ಮಂಡಳಿ, ಜಲಶಕ್ತಿ ಸಚಿವಾಲಯ 2, ಕೇಂದ್ರ ಜಲ ಆಯೋಗ 132, ಕೇಂದ್ರ ಲೋಕೋಪಯೋಗಿ ಇಲಾಖೆ 338, ಕೇಂದ್ರ ಜಲವಿದ್ಯುತ್ ಸಂಶೋಧನಾ ಕೇಂದ್ರ 5, ಆಮೇಲೆ ರಕ್ಷಣಾ ಸಚಿವಾಲಯ 6, ಫರಕ್ ಮತ್ತು ಬ್ಯಾರೇಜ್ ಯೋಜನೆ, ಜಲಶಕ್ತಿ ಸಚಿವಾಲಯ 4, ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆ 6 ಆಗಿರುತ್ತೆ. ಸೊ ಇದು ಹುದ್ದೆಗಳ ವಿವರ ಆಗಿರುತ್ತೆ. ನೆಕ್ಸ್ಟ್ ನಾವು ಸಂಬಳದ ವಿವರ ನೋಡ್ತಾ ಬಂದರೆ ಆಯ್ಕೆಯಾದ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಸ್ಟಾರ್ಟಿಂಗ್ 35,400ರಿಂದ 1,12,400ವರೆಗೂ ಕೂಡ ಸಂಬಳ ಇರುತ್ತೆ. ಒಳ್ಳೆಯ ಸಂಬಳ ಅಂತ ಹೇಳ್ಬೋದು. ವಯೋಮಿತಿಯನ್ನು ನೋಡ್ತಾ ಬಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಗರಿಷ್ಠ 30 ವರ್ಷ ಇರಬೇಕು. ಸೊ 32 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕುವಂಥ ಚಾನ್ಸನ್ನು ಕೊಟ್ಟಿದ್ದಾರೆ. 18 ಕಂಪ್ಲೀಟ್ ಆಗಿರಬೇಕು, 30 ಒಳಗಿರಬೇಕು. ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 100 ರೂಪಾಯಿ, SC ST PWD ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ, 0 ಅರ್ಜಿ ಶುಲ್ಕದಲ್ಲಿ ಹಾಕ್ಬೋದು. ಇವರು ಆನ್ಲೈನ್ ಮೋಡ್, ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಾಗಿರುತ್ತೆ. ಆಯ್ಕೆ ವಿಧಾನವನ್ನು ನಾವು ನೋಡ್ತಾ ಬಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. ಪೇಪರ್ 1, ಪೇಪರ್ 2 ಎಕ್ಸಾಮ್ ಇರುತ್ತೆ. ಆಮೇಲೆ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ, ವೈದ್ಯಕೀಯ ಪರಿಶೀಲನೆ ಮಾಡಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾ ಬಂದರೆ ಕನಿಷ್ಠ, ಅಂದರೆ ಮಿನಿಮಮ್ ಡಿಗ್ರಿ ಕಂಪ್ಲೀಟ್ ಆದವರ ಅರ್ಜಿಗಳನ್ನು ಸಲ್ಲಿಸಬಹುದು. ಯಾರ್ಯಾರು ಡಿಗ್ರಿ BA BCom BSc ಇನ್ನಿತರ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಅವರಷ್ಟೇ ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಡಿಗ್ರಿ ಹೋಲ್ಡರ್ಗಳು ಈ SSCಗೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಬಂದರೆ ಆನ್ಲೈನ್ ಅರ್ಜಿ ಇದಾಗಲೇ ಸ್ಟಾರ್ಟ್ ಆಗಿದೆ, ಮಾರ್ಚ್ 28, 2024. ಕೊನೆಯ ದಿನಾಂಕ ನೋಡ್ತಾ ಬಂದರೆ ಏಪ್ರಿಲ್ 18 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಇನ್ನೂ ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ, ದಯವಿಟ್ಟು SSC ಪೋರ್ಟಲ್ಗೆ ಹೋಗಿ ssc.gov.in ಅಂತ ಹೊಡೆದ್ರೆ ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಇವಾಗ ಹೊಸ ಪೋರ್ಟಲ್ ಬಿಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ಗಳನ್ನು ತುಂಬ ಈಸಿಯಾಗಿ ಹಾಕ್ಬೋದು ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಉದ್ಯೋಗಗಳ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಮತ್ತು ಒಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.